ಜಗತ್ತಿನಾದ್ಯಂತ ಎಲ್ಲ ಕಡೆ ನಾವು ಸುದ್ದಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾಕೆ ನೀವು ಹೂಡಿಕೆ ಮಾಡಬೇಕು ಅಂತ ಹೇಳಿ ಮನವರಿಕೆಯನ್ನ ಅಮೆರಿಕಾದಲ್ಲಿ, ಜಪಾನ್ನಲ್ಲಿ, ಕೊರಿಯಾದಲ್ಲಿ, ಯುರೋಪ್ನಲ್ಲಿ ಎಲ್ಲ ಕಡೆ ನಾವು ಮಾಡಿಕೊಟ್ಟು ಇಲ್ಲಿಯೂ ಕೂಡ ಭಾರತ ದೇಶದಲ್ಲಿ ಡೆಲ್ಲಿ, ಮುಂಬೈ, ಚೆನ್ನೈದಲ್ಲಿ ಕೂಡ ರೋಡ್ ಶೋ ಮಾಡೋ ಮೂಲಕ ಮತ್ತು ಎಲ್ಲಾ ಕಡೆಯೂ ಕೂಡ ನಾವು ಇನ್ವೆಸ್ಟರ್ಸ್ ಭೇಟಿಯಾಗಿ ಅವರಿಗೆ ಕರ್ನಾಟಕ ಒಂದು ಇಕೋಸಿಸ್ಟಮ್ ಇದೆ, ಪರಿಸರ ಸ್ನೇಹಿ ಏನು ಇಲ್ಲಿ ಪರಿಸರ ಇದೆ, ಉದ್ಯೋಗವನ್ನ ಹುಡುಕಲಿಕ್ಕೆ ಬಂಡವಾಳ ಮನವರಿಕೆ ಮಾಡಿಕೊಟ್ಟಿದ್ವಿ. ಇವತ್ತು ಅದರ ಪ್ರಯುಕ್ತ ಬಹಳ ಸಂತೋಷದಿಂದ ಹೆಮ್ಮೆಯಿಂದ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾವು ಅನಿಸಿದ ಹಾಗೆ 10,27,378 ಕೋಟಿ ರೂಪಾಯಿ ಇವತ್ತು ಬಂಡವಾಳ ಹೂಡಿಕೆ ಸಹ ಮಾಡ್ತಾ ಇದೆ. ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಎಲ್ಲರಿಗೂ ಆಫೀಸ್ ಓದಿರ್ತೀವಿ. 10,27,378 ಕೋಟಿ ರೂಪಾಯಿ ಇವತ್ತು ಸಹ ಇನ್ವೆಸ್ಟ್ಮೆಂಟ್ಸ್ ನಾವು ಬರ್ತಾ ಇದೆ. 6 ಲಕ್ಷ ಉದ್ಯೋಗಗಳು ಸೃಷ್ಟಿ ಆಗ್ತವೆ. 6 lakhs 6 ಲಕ್ಷ ಉದ್ಯೋಗ ಸೃಷ್ಟಿ ಆಗ್ತವೆ. 75% ಇನ್ವೆಸ್ಟ್ಮೆಂಟ್ಸ್ ಏನಿದೆ ಬಹಳಷ್ಟು ಸಮಯದಲ್ಲಿ ಮಾಧ್ಯಮದವರು ವಿಶೇಷವಾಗಿ ನಮಗೆ ನಾವು ಹೇಳ್ತಿದ್ರಿ, ನಮ್ಮ ಉಪಮುಖ್ಯಮಂತ್ರಿಗಳು ಯಾವಾಗಲೂ ಕೂಡ ಬೆಂಗಳೂರಿನ ಡಿಕನ್ಜೆಸ್ಟ್ ಮಾಡಬೇಕು, ಬಿಯಾಂಡ್ ಬ್ಯಾಂಗ್ಳೂರ್ ಹೋಗಬೇಕು ಅಂತ ಹೇಳಿದ್ರು. ಅವರು ಕೂಡ ಸತತವಾಗಿ ನಮ್ಮ ಮಾತುಗಳು ಗಮನಿಸಿದ್ರಿ. 75% ಆಫ್ ದಿಸ್ ಇನ್ವೆಸ್ಟ್ಮೆಂಟ್ಸ್ 75% ಇನ್ವೆಸ್ಟ್ಮೆಂಟ್ಸ್ ಇವತ್ತು ಬಿಯಾಂಡ್ ಬ್ಯಾಂಗ್ಳೂರ್ 10 ಲಕ್ಷ ಕೋಟಿ 75%. ಹ್ಯಾಪಿ ಟು ಶೇರ್ ವಿತ್ ಯು. ಅದರಲ್ಲಿ ನಾರ್ತ್ ಕರ್ನಾಟಕ 45% ಇನ್ವೆಸ್ಟ್ಮೆಂಟ್, 75% ಬಿಯಾಂಡ್ ಬ್ಯಾಂಗ್ಳೂರ್, ನಾರ್ತ್ ಕರ್ನಾಟಕ 45%. ನಾನು ನನ್ನ ಸೆಕ್ಟರ್ ವೈಸ್ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನನಗೆ ಹೇಳ್ಕೊತಿದ್ರೆ ಬಹಳ ಆಗ್ತದೆ. ಸೆಕ್ಟರ್ ವೈಸ್ ಸುಮಾರು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸನ್ರೈಸ್ ಸೆಕ್ಟರ್ಸ್, ಏರೋಸ್ಪೇಸ್, ಡಿಫೆನ್ಸ್, ಆಟೋ, ಇವಿ, ಎಸ್ಡಿಎಂ ಮತ್ತು R&D ಜಿಸಿಸಿಯಲ್ಲಿ ಸುಮಾರು 1,38,993 ಕೋಟಿ. ಮ್ಯಾನುಫ್ಯಾಕ್ಚರಿಂಗ್ ಜನರಲ್, ಫುಡ್ ಅಂಡ್ ಅಗ್ರೋ, ಟೆಕ್ಸ್ಟೈಲ್ಸ್, ಫಾರ್ಮಾ, ಮಷಿನರಿ ಟೂಲ್ಸ್, FMCG ಸುಮಾರು 1,05,019 ಕೋಟಿ. ಮ್ಯಾನುಫ್ಯಾಕ್ಚರಿಂಗ್, ಕೋರ್ ಮ್ಯಾನುಫ್ಯಾಕ್ಚರಿಂಗ್, ಸ್ಟೀಲ್ ಅಂಡ್ ಸಿಮೆಂಟ್ ಮತ್ತಿತರ 1,59,843 ಕೋಟಿ. ರಿನ್ಯೂವಬಲ್ ಎನರ್ಜಿಗೆ 4,25,771 ಕೋಟಿ. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇಂಡಸ್ಟ್ರಿ ಲಾಜಿಸ್ಟಿಕ್ಸ್ ನಲ್ಲಿ ಶ್ರೀ ಗ್ಯಾಸ್ ಡಿಸ್ಟ್ರಿಬ್ಯೂಷನ್, ಟೆಲಿಕಾಮ್, ಏರ್ಪೋರ್ಟ್ಸ್, ಅದರ್ ಇನ್ಫ್ರಾಸ್ಟ್ರಕ್ಚರ್ 1,03,874 ಕೋಟಿ. ಸ್ಟಾರ್ಟ್ಅಪ್ ಕ್ಯಾಪಿಟಲ್ಗೆ 89,838 ಕೋಟಿ, 10,27,378 ಕೋಟಿ. ಇದು ಇನ್ನೂ ಒಂದು ಬರೀತದೆ. ಇದು ಕೂಡ ಬಹಳಷ್ಟು ನಾವು ಈ ಸಲ ಎಲ್ಲಾ MOUs ಹಾಗೆ ಸೈನ್ ಮಾಡಿಲ್ಲ. ಇನ್ನೂ 3-4 MOUs ಬಂದಿತ್ತು. $2 ಬಿಲಿಯನ್, $3 ಬಿಲಿಯನ್. ನಾವು ಒಂದು ವಿಶ್ವಾಸಾರ್ಹತೆಯನ್ನ ನಾವು ಚೆಕ್ ಮಾಡಿದ್ದು ಸರ್, ಸ್ಕ್ರೀನಿಂಗ್ ಮಾಡಿದ್ದೀವಿ ಸಲ. ಆಮೇಲೆ ಬಹಳ ಪ್ರಮುಖವಾಗಿ ಎಕ್ಸ್ಪಾನ್ಷನ್ ಗಿಂತ ಗ್ರೀನ್ ಫೀಲ್ಡ್ ಎಕ್ಸ್ಪಾನ್ಷನ್ ಮಾಡೋದು ಗ್ರೌಂಡ್ ಫೀಲ್ಡ್ ಅಂತೀವಿ. ಹೊಸದಾಗಿ ಮಾಡುವಂತ ಉದ್ಯೋಗಗಳು ಗ್ರೀನ್ ಫೀಲ್ಡ್ ಅಂತೀವಿ. ಅದು 70% ಗ್ರೀನ್ ಫೀಲ್ಡ್ ಪ್ರಾಜೆಕ್ಟ್ಸ್ ಇದಾವೆ. ಕೀ ಇನ್ವೆಸ್ಟ್ಮೆಂಟ್ಸ್ ನಾವು ಒಂದು 25 ಮಾತ್ರ ನಿಮಗೆ ಹೇಳಿಬಿಡ್ತೀನಿ, ಈಗ ಆಫೀಸ್ ನಿಮ್ಗೆ ಕೊಡ್ತೀನಿ. JSW ಗ್ರೂಪ್ 1,20,000 ಕೋಟಿ ರೂಪಾಯಿ ಅಕ್ರಾಸ್ ರಿನ್ಯೂವಬಲ್ ಎನರ್ಜಿ, ಸಿಮೆಂಟು, ಸ್ಟೀಲು ಮತ್ತು ಅದರ ಅಫಿಲಿಯೇಟ್ ಬಿಸಿನೆಸಸ್. ಬಾಗಲಕೋಟ ಸ್ಟೀಲ್ ಅಂಡ್ ಪವರ್ ಲಿಮಿಟೆಡ್ 54,000 ಕೋಟಿ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ಗೆ. ಲ್ಯಾಬ್ ರಿಸರ್ಚ್ ನಾವು ನೋಡಿದ್ರಿ, ಗಮನಿಸಿದ್ರಿ, ಕೇಳಿದ್ರಿ. ಸಮಯ ಕಂಡಕ್ಟರ್ನಲ್ಲಿ ಒಂದು ಫೈನಾನ್ಸ್ ಇಂಡಸ್ಟ್ರೀಸ್ ಲ್ಯಾಬ್ ರಿಸರ್ಚ್ ಇವತ್ತು ಸಮಯ ಕಂಡಕ್ಟರ್ನಲ್ಲಿ 10,000 ಕೋಟಿ ರೂಪಾಯಿ ಸಮಯ ಕಂಡಕ್ಟರ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಮತ್ತು R&D ಲ್ಯಾಬ್ ರಿಸರ್ಚ್. ವೋಲ್ವೋ 1,400 ಕೋಟಿ ರೂಪಾಯಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ EV ಟೈರ್ಸ್. ಈ ಸಲ EV ಟೈರ್ಸ್ ಕೇವಲ ನಮ್ಮ ದೇಶಕ್ಕಷ್ಟೇ ಅಲ್ಲ, ದೇಶಕ್ಕಲ್ಲ, ಇಲ್ಲಿಂದ ವಿದೇಶಿಗಳ ಮಾಡ್ತಾರೆ ಎಕ್ಸ್ಪೋರ್ಟ್ಗೆ ಇದರಿಂದ ವೋಲ್ವೋ ಇಲ್ಲಿನ ಟೈರ್ಸ್. ಆಮೇಲೆ ಸಮರ್ಥ ಮದರ್ಸನ್ 3,700 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಅಂಡ್ ಅಸೆಂಬ್ಲಿ ಫೆಸಿಲಿಟೀಸ್. ಸಾಫ್ರಾನ್ ಏನು
AVNX ನಲ್ಲಿ 225 ಕೋಟಿ, ಹೋಂಡಾ 600 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ EV ಟೂ ವೀಲರ್ಸ್, MV Energy 15,000 ಕೋಟಿ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಫೋಟೋವೋಲ್ಟೈಕ್ ಅಂಡ್ ಮಾಡ್ಯೂಲ್ಸ್, Roselac ಕಂಪನಿಯವರು ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋಲಾರ್ ಇಂಗೋಟ್ ವೇಫರ್ಸ್ಗೆ, ಇಂಟರ್ನ್ಯಾಷನಲ್ ಬ್ಯಾಟರಿ ಕಂಪನಿ ಈಗಾಗಲೇ ನಾವು ಭೂಮಿ ಪೂಜೆಯನ್ನು ಮಾಡಿದ್ದೇವೆ 390 ಕೋಟಿ ರೂಪಾಯಿ ಲಿಥಿಯಂ ಅಯಾನ್ ಸೆಲ್ ಮ್ಯಾನುಫ್ಯಾಕ್ಚರಿಂಗ್ಗೆ, ಕ್ರೋನ್ಸ್ ಅದರ್ ಪ್ರೆಸಿಡೆಂಟ್ ಕಂಪನಿ ವಿಚ್ ಇಸ್ ಬಾಕ್ಲಿಂಗ್ ಬಹಳ ಪ್ರಿಸೈಸ್ ಇದೆ. ನಾವು ಇಲ್ಲಿ ಹೋಗಿ ಖರ್ಚನ್ನು ಕೂಡ ವಿಸಿಟ್ ಮಾಡಿದ್ವಿ. ನಾವು ಪ್ರಯೋಗ ಇದ್ದಾರೆ, ಅದು ಸುಮಾರು 315 ಕೋಟಿ ರೂಪಾಯಿ ಒಂದು ಸ್ಟೇಟ್ ಆರ್ಟ್ ಬಾಟ್ಲಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ನೈಲೆಕ್ ಒಂದು ಧಾರವಾಡದಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ, ಸುಮಾರು 600 ಕೋಟಿ ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಫೋಟೋಸ್. TASL 1530 ಕೋಟಿ ಫಾರ್ ಹೆಲಿಕಾಪ್ಟರ್ ಫೈನಲ್ ಅಸೆಂಬ್ಲಿ, FAL for Airbus S125 and manufacturing other projects. Big Suteria is 350 crores ಇದ್ರು ಕೂಡ ಇದು ವಿಜಯಪುರ, ಗುಲ್ಬರ್ಗ ಆ ಭಾಗದಲ್ಲಿ ಏನು ನಾವು ತೊಗರಿ ಬೆಳಿತೀವಲ್ಲ, ಆ ತೊಗರಿ ಬೆಳೆದು ವಿಜಯರಾಜ್ ಗ್ಲೋಬಲ್ ಲೀಡರ್ಸ್ ವಿಜಯರಾಜ್ ಸೊಸೈಟಿ ವಿಜಯಪುರ ಗುಲ್ಬರ್ಗ ಈ ಭಾಗದಲ್ಲಿ ಹೋಗೋದಕ್ಕೆ ವಿಜಯರಾಜ್ ಬಹಳ ಫಾಲೋ ಅಪ್ ಮಾಡಬೇಕು. ತೊಗರಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ತೊಗರಿ ಬೆಳೆದು ವಿಜಯರಾಜ್ ಮಾಡ್ತಾರೆ.